व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಆ ಕಂಸನ ಇಬ್ಬರು ಮಡದಿಯರು ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಅವರಿಬ್ಬರು ಕೂಡ ಜರಾಸಂಧನ ಮಕ್ಕಳು. ಯಾವಾಗ ಕಂಸನನ್ನ ಕೃಷ್ಣ ಸಂಹಾರ ಮಾಡಿದನು ಆವಾಗ ಇಬ್ಬರು ಕೂಡ ಅಳ್ತಾ ಅಳ್ತಾ ಬಂದು ತಮ್ಮ ತಂದೆ ಹತ್ತಿರ ಕೃಷ್ಣನ ಬಗ್ಗೆ ದೂರನ್ನ ಹೇಳ್ತಾರೆ. ಆ ರೀತಿ ಹೇಳಿದಾಗ ಜರಾಸಂಧನಿಗೆ ತುಂಬಾ ಸಿಟ್ಟು ಬಂತು ಎಂಬುದಾಗಿ ನೋಡಿದ್ವಿ. ಇಂದು 11ನೇ ಶ್ಲೋಕ ಪ್ರಾರಂಭ. ಶ್ಲೋಕ ನಾನು ಹೇಳ್ತೀನಿ, ನೀವು ಹೇಳಿ. ಕ್ಷುಬ್ಧೋತಿ ಕೋಪವಶತಃ ಸ್ವಗದಾಂ ಅಮೋಘಾಂ ದತ್ತಾಂ ಶಿವೇನ ಜಗೃಹೆ ಶಿವಭಕ್ತವಂದ್ಯಃ. ಶೈವಾಗಮಾಖಿಲ ವಿದತ್ರ ಚ ಸುಸ್ಥಿರೋಸೌ ಚಿಕ್ಷೇಪ ಯೋಜನ ಶತಂ ಸತುತಾಂ ಪರಸ್ಮೈ. ಪದಚ್ಛೇದ. ಕ್ಷುಬ್ಧಃ ಅತಿ ಕೋಪವಶತಃ ಸ್ವಗದಾಂ ಅಮೋಘಾಂ ದತ್ತಾಂ ಶಿವೇನ ಜಗೃಹೆ ಶಿವಭಕ್ತವಂದ್ಯಃ ಶೈವಾಗಮಾಖಿಲವಿತ್ ಅತ್ರ ಚ ಸುಸ್ಥಿರಃ ಅಸೌ ಚಿಕ್ಷೇಪ ಯೋಜನಶತಂ ಸಹ ತು ತಾಂ ಪರಸ್ಮೈ. ಇವನಿಗೆ ಆ ತುಂಬಾ ಸಿಟ್ಟು ಬಂತು. ಈ ಮಾತನ್ನ, ತನ್ನ ಮಕ್ಕಳ ಮಾತನ್ನ ಕೇಳಿ ಅತಿ ಕೋಪವಶತಃ ತುಂಬಾ ಸಿಟ್ಟು ಬಂತು ಈ ಜರಾಸಂಧನಿಗೆ. ಈ ಜರಾಸಂಧ ಎಂತವನು ಅಂತ ಹೇಳ್ತಾ ಇದ್ದಾರೆ. ಶೈವಾಗಮ ಅಖಿಲವಿತ್, ಶೈವ ಆಗಮಗಳು ಅಂತ ಶಿವನನ್ನು ಸರ್ವೋತ್ತಮ ಅಂತ ಹೇಳುವಂತಹ ಅನೇಕ ಆಗಮ ಶಾಸ್ತ್ರಗಳಿದ್ದಾವೆ. ಮಧ್ಯವಾಮ, ಉತ್ತಮ ವಾಮ ಅಂತೆಲ್ಲ ಅಲ್ಲಿ ಅನೇಕ ವಿಧಾನಗಳಿದ್ದಾವೆ. ಇವತ್ತು ನಾವೇನು ಕಾಣುವಂತಹ ವೀರಶೈವ ಸಂಪ್ರದಾಯ ಅಂತಿದೆ, ಅದಕ್ಕೆ ಮೂಲವಾದದ್ದು ಈ ಆಗಮಗಳೆಲ್ಲವೂ ಕೂಡ. ಹೀಗೆ ಈ ಜರಾಸಂಧನು ಕೂಡ ಶೈವ ಆಗಮಗಳಲ್ಲಿ ಶಿವನನ್ನ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡುವಂತಹ ಶಾಸ್ತ್ರಗಳಲ್ಲಿ ಆ ಅಖಿಲವಿತ್ ಸರ್ವಜ್ಞನಾಗಿದ್ದ. ಅಂದ್ರೆ ಆ ಶೈವಾಗಮಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ್ದ. ಬರೀ ಅಧ್ಯಯನ ಮಾಡೋದು ಮಾತ್ರ ಅಲ್ಲ, ಸುಸ್ಥಿರ ಅಸೌ, ಅದರಲ್ಲಿ ಒಳ್ಳೆ ಅಪಾರವಾದಂತಹ ನಿಷ್ಠೆಯನ್ನ ಹೊಂದಿದ್ದ. ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದು ಬೇರೆ, ಅದರಲ್ಲಿ ನಿಷ್ಠೆ ಇರೋದು ಬೇರೆ. ಜರಾಸಂಧ ಆ ಶೈವಾಗಮಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ದ. ಅದರಲ್ಲಿ ಸುಮ್ಮನೆ ಏನೋ ಬುಟಾಟಿಕೆಯ ನಾಟಕೀಯವಾದ ಅಧ್ಯಯನ ಅಲ್ಲ, ಅದರಲ್ಲಿ ವಿಶಿಷ್ಟವಾದಂತಹ ನಿಷ್ಠೆಯನ್ನ, ಶ್ರದ್ಧೆಯನ್ನು ಕೂಡ ಹೊಂದಿದ್ದ. ಅದೇ ಕಾರಣಕ್ಕಾಗಿ ಅವನೇನಾಗಿದ್ದ, ಆ ಶಿವಭಕ್ತ ವಂದ್ಯ. ಆಗಿನ ಕಾಲದ ಎಲ್ಲ ಶಿವನ ಭಕ್ತರು ಕೂಡ, ಎಲ್ಲ ಶೈವರು ಕೂಡ ಜರಾಸಂಧನಿಗೆ ಹಣೆ ಮಣಿತಾ ಇದ್ರು, ನಮಸ್ಕಾರ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು? ನಮ್ಮ ಆಗಮವಾದಂತಹ ಶೈವಾಗಮದಲ್ಲಿ ಜರಾಸಂಧನಿಗೆ ಭಾರಿ ಪಾಂಡಿತ್ಯ ಇದೆ, ಅವನು ದೊಡ್ಡ ಜ್ಞಾನಿ ಎಂಬುದಾಗಿ ಎಲ್ಲ ಶಿವಭಕ್ತರು ಕೂಡ ಆ ಜರಾಸಂಧನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರು. ಹೀಗೆ ಪ್ರಬಲ ಶೈವವಾದಿ ಮತ್ತು ಎಲ್ಲ ಶಿವಭಕ್ತರಿಂದಾಗಿ ಒಂದೇನಾದಂಥವನು ಆ ಜರಾಸಂಧ. ಅಂತಹ ಜರಾಸಂಧ ಸಿಟ್ಟಿನಿಂದಾಗಿ ತಾನೇ ಮಾಡಿದ, ಅವನ ಹತ್ತಿರ ಒಂದು ಆ ಗದೆ ಇತ್ತು, ಶಿವ ಕೊಟ್ಟಂತಹ ಒಂದು ಗದೆ. ಅದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇವತ್ತು ನಾವೇನು
ಆಧುನಿಕವಾಗಿ ನೋಡುವಂತಹ ಮಿಸೈಲ್ ಅಂತೆಲ್ಲ ನೋಡ್ತೇವೆ. ಮಿಸೈಲ್ ಹೇಗೆ ಇದ್ದಲ್ಲಿಯೇನೆ ಅದನ್ನ ಆಪರೇಟ್ ಮಾಡಿದ್ರೆ ಅದು ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗುತ್ತೆ. ಇಷ್ಟು ದೂರ ಹೋಗಿ ಅದು ಬೀಳ್ಬೇಕು ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಅಷ್ಟು ದೂರ ಹೋಗಿ ಬೀಳುತ್ತೆ. ಜರಾಸಂಧನ ಹತ್ತಿರ ಅಂತಹ ಒಂದು ವಿಶಿಷ್ಟ ಗದೆ ಇತ್ತು ಅಂತೆ. ಶಿವ ಕೊಟ್ಟಂತಹ ಒಂದು ಗದೆ. ಅದನ್ನ ಎಷ್ಟು ಸಲ ತಿರುಗಿಸಿ ನಾವು ಬಿಸಾಕ್ತೇವೋ ಅದು ಅಷ್ಟು ಯೋಜನ ದೂರ ಹೋಗಿ ಬೀಳ್ತಾ ಇತ್ತು ಅಂತೆ. 50 ಸಲ ಗದೆಯನ್ನು ತಿರುಗಿಸಿ ಅದನ್ನು ಬಿಸಾಕಿದರೆ ಅದು 50 ಯೋಜನ ದೂರ ಹೋಗಿ ಬೀಳ್ತಾ ಇತ್ತು. ಕುಳಿತುಕೊಂಡ ಸ್ಥಳದಿಂದಲೇನೆ 50 ಯೋಜನ ಹೋಗಿ ಬೀಳ್ತಾ ಇತ್ತು. ಆ ರೀತಿಯಾದಂತಹ ವಿಶಿಷ್ಟ ಗದೆ. ಜರಾಸಂಧ ಅನ್ಕೊಳ್ತಾನೆ ಆ ಶ್ರೀಕೃಷ್ಣ ಒಬ್ಬ ದನ ಕಾಯುವಂತಹ ವ್ಯಕ್ತಿ, ಗೋಪಾಲಕ. ಅವನಿಗಿನ್ನು 13 ವರ್ಷ. ಆ 13 ವರ್ಷದ ಬಾಲಕನಾದಂತಹ ಕೃಷ್ಣನನ್ನ ಕೊಲ್ಲಲಿಕ್ಕೆ ನಾನ್ಯಾಕಷ್ಟು ದೂರ ಹೋಗ್ಬೇಕು? ಅಷ್ಟು ದೂರ ಹೋಗುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಇದ್ದುಕೊಂಡೇನೆ ನಾನು ನನ್ನ ಗದೆಯ ಪ್ರಭಾವದಿಂದಾಗಿ ಅವನನ್ನು ಸಂಹಾರ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ. ತೀರ್ಮಾನ ಮಾಡಿ ತಾನೇ ಮಾಡಿದ ಚಿಕ್ಷೇಪ ಯೋಜನ ಶತಂ. ಆ ಗದೆಯನ್ನ ಶಿವೇನ ದತ್ತಂ, ರುದ್ರ ಕೊಟ್ಟಿದ್ದು. ಅಂತಹ ಗದೆಯನ್ನ ತಾನು ಇದ್ದುಕೊಂಡಲ್ಲಿಯೇನೆ 100 ಯೋಜನದಷ್ಟು ದೂರ ಅದನ್ನ ಬಿಸಾಕಿದ. ಅಂದ್ರೆ 100 ಯೋಜನ ದೂರ ಕೃಷ್ಣ ಇದ್ದಾನೆ ಅಂತ ಅವನಿಗೆ ಗೊತ್ತಾಯ್ತು. ಸೊ ಈ ಗದೆಯನ್ನ 100 ಯೋಜನ ದೂರದಷ್ಟು ಬಿಸಾಕಿದ, ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ. ಮುಂದೆ ಅರ್ವಾಕ್ ಪಪಾತಚ ಗದಾ ಮಧುರಾ ಪ್ರದೇಶಾತ್ ಸಾ ಯೋಜನೇನ ಯದಿಮಂ ಪ್ರಜಗಾದ ಪೃಷ್ಟಃ. ಏಕೋತ್ತರಾಮಪಿ ಶತಾತ್ ಶತಯೋಜನೇತಿ ದೇವರ್ಷಿರತ್ರ ಮಧುರಾಂ ಭಗವತ್ ಪ್ರಿಯಾರ್ಥೇ. ತದಚ್ಛೇದ ಅರ್ವಾಕ್ ಪಪಾತ ಚ ಗದಾ ಮಧುರಾ ಪ್ರದೇಶಾತ್ ಸಾ ಯೋಜನೇನ ಯತ್ ಇಮಂ ಪ್ರಜಗಾದ ಪೃಷ್ಟಃ. ಏಕೋತ್ತರಾಂ ಅಪಿ ಶತಾತ್ ಶತಯೋಜನೇತಿ ಶತಯೋಜನ ಇತಿ ದೇವರ್ಷಿಃ ಅತ್ರ ಮಧುರಾಂ ಭಗವತ್ ಪ್ರಿಯಾರ್ಥೇ. ಅಲ್ಲಿ ಒಂದು ತಪ್ಪು ನಡೆಯಿತು, ಪ್ರಮಾದ ನಡೆಯಿತು. ಏನಾಯ್ತು ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಈ ಜರಾಸಂಧನ ನಗರದಿಂದಾಗಿ ಮಧುರಾ ಪಟ್ಟಣ ಇದ್ದದ್ದು 100 ಯೋಜನ ದೂರ ಅಲ್ಲ, 101 ಯೋಜನ ದೂರ. ಆದರೆ ಈ ಜರಾಸಂಧ 100 ಯೋಜನ ಅಂತ ಅಂದುಕೊಂಡು ಗದೆಯನ್ನು ಬಿಸಾಕಿದ. ಅವನು ಆ ರೀತಿ ತಪ್ಪು ತಿಳ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದೇವರ್ಷಿಹಿ, ದೇವರ್ಷಿಗಳಾದಂತಹ ನಾರದ ಋಷಿಗಳಲ್ಲಿ ಬರ್ತಾರೆ ಆ ಸಂದರ್ಭಕ್ಕೆ ಸರಿಯಾಗಿ. ಏನ್ ಜರಾಸಂಧ ತುಂಬಾ ಸಿಟ್ಟಾಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಅವಾಗ ಜರಾಸಂಧ ಹೇಳ್ತಾನೆ, ಈ ರೀತಿಯಾಗಿ ನನ್ನ ಮಕ್ಕಳಿಗೆ ಇದಾಗಿದೆ ಅಂತೆಲ್ಲ ಹೇಳ್ತಾನೆ. ಕೊನೆಗೆ ಸರಿ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಹೇಗಿದ್ದರೂ ನೀವು ತ್ರಿಲೋಕ ಸಂಚಾರಿಗಳು, ನಿಮಗೆ ಎಲ್ಲ ಲೋಕದ ಜ್ಞಾನವೂ ಕೂಡ ಸರಿಯಾಗಿ ಇದೆ. ಹಾಗಾಗಿ ನನ್ನ ಅರಮನೆಯಿಂದಾಗಿ ಕೃಷ್ಣನಿರುವಂತಹ ಆ ಮಧುರಾ ಪಟ್ಟಣ ಎಷ್ಟು ಯೋಜನ ದೂರ ಇದೆ ಅಂತ ಹೇಳಿ, ನಾನು ಕುಳಿತುಕೊಂಡಲ್ಲಿಯೇನೆ ಗದೆಯನ್ನು ತಿರುಗಿಸಿ ಬಿಸಾಕಿ ಆ ಕೃಷ್ಣನನ್ನ ಸಂಹಾರ ಮಾಡ್ತೇನೆ ಅಂತ ಜರಾಸಂಧ ಹೇಳ್ತಾನೆ. ಪಾಪ ನಾರದರನ್ನ ಅವನು ನಂಬಿ ಹೇಳ್ತಾನೆ. ನಾರದರು ಏನ್ ಮಾಡಿದ್ರು, ಭಗವತ್ ಪ್ರಿಯಾರ್ಥೆ, ಭಗವಂತನ ಪ್ರೀತಿಗೋಸ್ಕರ ಅವ್ರೇನ್ ಹೇಳಿದ್ರು, ಇದ್ದದ್ದು ವಾಸ್ತವಿಕವಾಗಿ 101 ಯೋಜನ. ನಾರದರು ಏನ್ ಹೇಳಿದ್ರು, 100 ಯೋಜನ ಅಂತ ಹೇಳ್ಬಿಟ್ರು. ಪಾಪ ಇವನು ಜರಾಸಂಧ ನಾರದರ ಮಾತನ್ನು ನಂಬಿ 100 ಯೋಜನ ಅದನ್ನು ಬಿಸಾಕಿದ. ಅದು ಮಥುರಾ ಪಟ್ಟಣಕ್ಕೆ ಒಳಗಡೆ ಹೋಗಿ ಬೀಳಲಿಲ್ಲ. ಮಥುರಾ ಪಟ್ಟಣದ ಹೊರಗಡೆಯೇನೆ ಗದೆ ಬಿತ್ತು. ಅದು ಗದಾವಸಾನ ಪ್ರದೇಶ ಅಂತ ಇವತ್ತಿಗೂ ನಮಗೆ ತೋರಿಸ್ತಾರೆ, ಗದೆ ಬಿದ್ದಂತಹ ಪ್ರದೇಶ ಅಂತ. ಅಲ್ಲಿ ಆ ಗದೆ ಎಂಬುದು ಬಿತ್ತು. ಅಲ್ಲ, ನಾರದರು ಯಾಕೆ ಈ ರೀತಿ ಹೇಳಿದ್ರು ಅಂತ. ಜರಾಸಂಧನಂತ ಒಬ್ಬ ಸಾಮಾನ್ಯ ಶಿವ ಕೊಟ್ಟಂತಹ ಗದೆಯನ್ನ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ್ರೆ ಕೃಷ್ಣನಿಗೆ ಏನೂ ಆಗೋದಿಲ್ಲ.
ಅದು ನಾರದರಿಗೂ ಗೊತ್ತು. ಹಾಗಿದ್ರೆ ಯಾಕೆ ಮತ್ತೆ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರೆ, ಭಗವತ್ ಪ್ರಿಯಾರ್ತೆ, ಭಗವಂತನ ಸೇವೆಯಲ್ಲಿ ತಮ್ಮದು ಒಂದು ಪಾಲು ಇರಲಿ ಅಂತ ನಾರದರು ಏನ್ ಮಾಡಿದ್ರು, 101 ಯೋಜನ ದೂರ ಇದ್ದಂತಹ ಆ ಒಂದು ಮಥುರಾ ಪಟ್ಟಣವನ್ನ 100 ಯೋಜನ ದೂರ ಇದೆ ಎಂಬುದಾಗಿ ತಿಳಿಸಿದರು ಅಂತ. ಹೀಗೆ ಅರ್ವಾಕ್ ಪ್ರಪಾತ ಚ ಗದ, ಮಧುರಾ ಪ್ರದೇಶ, ಮಧುರಾ ಪಟ್ಟಣಕ್ಕಿಂತಲೂ ಕೂಡ ಆ ಗದೆ ಅರ್ವಾಕ್ ಮುಂಚೆ ಬಿದ್ದ್ಬಿಡ್ತು. ಎಷ್ಟು? ಯೋಜನೇನ, 1 ಯೋಜನ ಮುಂಚೆ ಬಿದ್ದ್ಬಿಡ್ತು. ಯಾಕೆ ಅಂತಂದ್ರೆ, ದೇವರ್ಷಿ, ದೇವರ್ಷಿಗಳಾದಂತಹ ನಾರದರು ಅವ್ರೇನ್ ಹೇಳಿದ್ರು, ವಾಸ್ತವಿಕವಾಗಿ ಇದ್ದದ್ದೆಷ್ಟು? ಏಕೋತ್ತರಮಪಿ ಶತಾತ್, 101 ಯೋಜನ ದೂರ ಇತ್ತು ಮಥುರಾ ಪಟ್ಟಣ. ಅವ್ರು ಹೇಳಿದ್ದೇನು? ಶತಯೋಜನೇತಿ, 100 ಯೋಜನ ದೂರ ಇರೋದು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಭಗವತ್ ಪ್ರಿಯಾರ್ತೆ, ಪರಮಾತ್ಮನ ಪ್ರೀತಿಗೆ ಅಂತ, ಪರಮಾತ್ಮನ ಸೇವೆಗೆ ಅಂತ ಅವರು 100 ಯೋಜನ ದೂರ ಅಂತ ಹೇಳಿದ್ರು. ಮಗಧರಾಜನಾದಂತಹ ಅವನು ಕೂಡ ಆ ಮಾತನ್ನು ನಂಬಿ 100 ಯೋಜನ ದೂರ ಅದನ್ನು ಬಿಸಾಕಿದ. ಆದರೆ ಅದು ಕೃಷ್ಣನ ಹತ್ತಿರ ಹೋಗಿ ಬೀಳಲಿಲ್ಲ. ಮಥುರಾ ಪಟ್ಟಣಕ್ಕಿಂತ 1 ಯೋಜನ ಮುಂಚೆ ಆ ಗದೆ ಎಂಬುದು ಬಿತ್ತು. ಬಿದ್ದಂತಹ ಪ್ರದೇಶ ಗದಾವಸಾನ ಪ್ರದೇಶ ಎಂಬುದಾಗಿ ಪ್ರಖ್ಯಾತ ಆಯಿತು. ಮುಂದೆ ಶಕ್ತಸ್ಯ ಚಾಪಿಹಿ ಗದಾ ಪ್ರತಿಘಾತನೇತು ಶುಶ್ರೂಷಣಂ ಮಧುಚಿತಂ ತ್ವಿತಿ ಚಿಂತಯಾನಃ. ವಿಷ್ಣೋರ್ಮುನಿ ಸನಿಜಗಾದ ಹಿ ಯೋಜನೋನಂ ಮಾರ್ಗಂ ಪುರೋ ಭಗವತೋ ಮಗಧೇಶ ಪೃಷ್ಟಃ. ಪದಚ್ಛೇದ. ಶಕ್ತಸ್ಯ ಚ ಅಪಿ ಹಿ ಗದಾ ಪ್ರತಿಘಾತನೆ ತು ಶುಶ್ರೂಷಣಂ ಮಧುಚಿತಂ ತು ಇತಿ ಚಿಂತಯಾನಃ. ವಿಷ್ಣೋಃ ಮುನಿಃ ಸಹ ನಿಜಗಾದ ಹ ಯೋಜನೋನಂ ಹಿ ಯೋಜನೋನಂ ಮಾರ್ಗಂ ಪುರಃ ಭಗವತಃ ಮಗಧೇಶ ಪೃಷ್ಟಃ. ವಾಸ್ತವಿಕವಾಗಿ ಇವತ್ತು ಮಹಾಭಾರತದ ಪ್ರಚಲಿತ ಪಾಠ ಏನಿದೆ, ಅರ್ಥಾತ್ ಈಗ ನಮಗೆ ಸಿಗುವಂತ ಪಾಠ ಏನಿದೆ, ಅದರಲ್ಲಿ ಈ ಪ್ರಸಂಗದಲ್ಲಿ ಮಥುರಾ ಪಟ್ಟಣ 100 ಯೋಜನ ದೂರ ಇತ್ತು, ಜರಾಸಂಧ 99 ಯೋಜನ ಅಂತ ಅಂದುಕೊಂಡು ತಿಳಿದು ಬಿಸಾಕಿದ ಅಂತ ಪ್ರಚಲಿತ ಪಾಠದಲ್ಲಿ ಇದೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯ ಕೊಡ್ತಾ ಇದ್ದಾರೆ, ಏಕೋತ್ತರಾಮಪಿ ಶತಾತ್, ಏಕ ಉತ್ತರ, ಒಂದು ಹೆಚ್ಚಿರುವಂತಹ 100, ಅರ್ಥಾತ್ 101 ಯೋಜನ ಇತ್ತು. ಅವನು ಶತಯೋಜನ, ನಾರದರು ಶತಯೋಜನ ಅಂತ ಹೇಳಿದರು, ಅವನು 100 ಯೋಜನ ಅಂತ ತಿಳಿದುಕೊಂಡು ಬಿಸಾಕಿದ ಅಂತ. ಹಾಗಾಗಿ ಆಚಾರ್ಯರ ನಿರ್ಣಯ 101 ಯೋಜನ ಅಂತನೇನೆ ವಾಸ್ತವಿಕವಾಗಿ ಎಂಬುದಾಗಿ ನಾವು ತಿಳಿಬೇಕು. ಇಷ್ಟ ಆಯಿತು. ಹಿಂದೆ ಹೇಳಿದಂತೆ ಶಕ್ತಸ್ಯ ಚಾಪಿ ಗದಾ ಪ್ರತಿಘಾತನೆ, ಗದೆ ಬಂದು ಬಡಿದರೂ ಕೂಡ ಅದನ್ನು ಹಿಮ್ಮೆಟ್ಟಿಸಲು ಪರಮಾತ್ಮ ಶಕ್ತ, ಸರ್ವಸಮರ್ಥನಾಗಿದ್ದ. ಹಾಗಿದ್ದರೂ ಕೂಡ ಪರಮಾತ್ಮನ ಶುಶ್ರೂಷಣವನ್ನ, ಸೇವೆಯನ್ನು ನಾನು ಮಾಡಬೇಕು, ಅದು ಮದುಚಿತ, ನನಗೆ ಯೋಗ್ಯವಾದದ್ದು. ನಾನು ಪರಮಾತ್ಮನ ಮೊಮ್ಮಗ, ಪರಮಾತ್ಮನ ಮಗನಾದಂತಹ ಬ್ರಹ್ಮದೇವರ ಮಗ ನಾನು, ಪರಮಾತ್ಮನ ದೊಡ್ಡ ಭಕ್ತ. ಹಾಗಾಗಿ ಪರಮಾತ್ಮನ ಸೇವೆಯನ್ನು ನಾನು ಮಾಡಬೇಕು, ಅದು ನನಗೆ ಅನುಚಿತವಾದದ್ದು, ಉಚಿತವಾದದ್ದು ಎಂಬುದಾಗಿ ತಿಳಿದುಕೊಂಡು ಆ ನಾರದ ಋಷಿಗಳು ಏನ್ ಮಾಡ್ತಾರೆ, ಮಗಧೇಶ ಪೃಷ್ಟ, ಆ ಮಗಧ ರಾಜನಾದಂತಹ ಜರಾಸಂಧ ಕೇಳಿದಾಗ ಯೋಜನ ಊನ, ಊನ ಅಂದ್ರೆ ಕಡಿಮೆ ಅಂತ, 1 ಯೋಜನ ಕಡಿಮೆ ಹೇಳಿದರು. ಹಾಗಾಗಿ ಆ ಗದೆ ಏನಾಯ್ತು, 1 ಯೋಜನ ಕಡಿಮೆ ದೂರದಲ್ಲಿ ಏನೇ ಬಿತ್ತು. ಅದರಿಂದಾಗಿ
ಪರಮಾತ್ಮನಿಗೆ ಏನು ತೊಂದರೆ ಆಗ್ಲಿಲ್ಲ, ಅದು ನಿಶ್ಚಯ. ಪರಮಾತ್ಮನಿಗೆ ಬಿದ್ದರೂ ತೊಂದರೆ ಆಗ್ತಾ ಇರ್ಲಿಲ್ಲ. ಆದರೆ ಒಂದು ವೇಳೆ ಅದು ಮಥುರಾ ಪಟ್ಟಣದ ಮೇಲೆ ಬಿದ್ದಿದ್ದರೆ ಮಥುರಾ ಪಟ್ಟಣದಲ್ಲಿರುವಂತಹ ಅನೇಕ ಜನ ಪಟ್ಟಣಿಗರಿಗೆ, ಅನೇಕ ಮನೆಗಳಿಗೆ, ಅನೇಕ ಗೋವುಗಳಿಗೆಲ್ಲ ತುಂಬಾ ಹಾನಿ ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ನಾರದರು ಒಂದು ಯೋಜನ ಕಡಿಮೆ ಹೇಳಿದರು. ಪರಮಾತ್ಮನಿಗೆ ಅದರಿಂದ ಏನೂ ಆಗ್ತಾ ಇರಲಿಲ್ಲ ಎಫೆಕ್ಟ್, ಆದರೆ ಅನೇಕ ಜನರಿಗೆ ಅದು ತೊಂದರೆ ಆಗ್ತಾ ಇತ್ತು. ಯಾಕೆಂದ್ರೆ ಹಿಂದೆ ಹೇಳಿದಂತೆ ಅದು ಯಾವುದೋ ಸಾಮಾನ್ಯ ಗದೆ ಅಲ್ಲ, ರುದ್ರದೇವರು ಕೊಟ್ಟಂತಹ ಗದೆ. ಜರಾಸಂಧನು ಕೂಡ ಮಹಾಪರಾಕ್ರಮಶಾಲಿಯಾದಂತಹ ರುದ್ರದೇವರ, ಬ್ರಹ್ಮದೇವರ, ಚಂಡಕೌಶಿಕರ, ದೂರ್ವಾಸರ ವರದಿಂದ ಅವಧ್ಯನಾದಂತಹ ಮಹಾಪರಾಕ್ರಮಶಾಲಿ. ಹಾಗಾಗಿ ಅದರಿಂದಾಗಿ ಮಥುರಾ ಪಟ್ಟಣದ ಮೇಲೆ ಬಿದ್ದು ಬಿಟ್ಟಿದ್ರೆ ಏನಾಗ್ತಿತ್ತು, ಅಮಾಯಕ ಜನರಿಗೆ ಅದರಿಂದ ಹಾನಿಯಾಗ್ತಾ ಇತ್ತು. ಈ ಒಂದು ಉದ್ದೇಶದಿಂದಲೂ ಕೂಡ ನಾರದರು ಅದನ್ನ ಒಂದು ಯೋಜನ ಕಡಿಮೆ ಹೇಳಿದರು ಅಂತ. ಮುಂದೆ ಚಿಪ್ತಾತು ಸಾ ಭಗವತೋಥ ಗದಾ ಜರಾಖ್ಯಾಂ ತತ್ಸಂಧಿನೀಂ ಅಸುಭಿರಾಶು ವಿಯೋಜ್ಯ ಪಾಪಾಂ. ಮರ್ತ್ಯಾಶನೀಂ ಭಗವತಃ ಪುನರಾಜ್ಞೆಯೈವ ಯಾತಾ ಗಿರೀಶ ಸದನಂ ಮಗಧಂ ವಿಸೃಜ್ಯ. ಪದಚ್ಛೇದ ಕ್ಷಿಪ್ತ ತು ಸ ಭಗವತಃ ಅಥ ಗದಾ ಜರಾಖ್ಯಾಂ ತತ್ಸಂಧಿನೀಂ ಅಸುಭಿಃ ಆಶು ವಿಯೋಜ್ಯ ಪಾಪಾಂ. ಮರ್ತ್ಯಾಶನೀಂ ಭಗವತಃ ಪುನಃ ಆಜ್ಞೆಯ ಏವ ಯಾತ ಗಿರೀಶ ಸದನಂ ಮಗಧಂ ವಿಸೃಜ್ಯ. ಈ ರೀತಿಯಾಗಿ ಭಗವತಃ ಕ್ಷಿಪ್ತ, ಭಗವಂತನನ್ನ, ಕೃಷ್ಣನನ್ನ ನಾಶ ಮಾಡಬೇಕು ಅಂತ ಆ ಜರಾಸಂಧ ಗದೆಯನ್ನ ಎಸೆದ. ಆದರೆ ಆ ಗದೆ ಕೃಷ್ಣನಿಗೂ ಏನು ಮಾಡಲಿಲ್ಲ, ಮಥುರಾ ಪಟ್ಟಣದ ಪರಮಾತ್ಮನ ಭಕ್ತರಾದಂತಹ ಜನರಿಗೂ ಏನು ಮಾಡಲಿಲ್ಲ. ಮತ್ತೇನಾಯ್ತು, ಆ ಮಥುರಾ ಪಟ್ಟಣದ ಔಟ್ಸ್ಕರ್ಟ್ಸ್ ನಲ್ಲಿ, ಹೊರಗಡೆ ಪ್ರದೇಶದಲ್ಲಿ ಈ ಜರಾಸಂಧನನ್ನ ಜೋಡಿಸಿದಂತಹ ಜರಾವಾಸವಾಗಿದ್ಲು. ನಿನ್ನೆ ಹೇಳಿದೆ, ಜರಾಸಂಧನನ್ನ ಜೋಡಿಸಿದ್ದು ಜರ ಎನ್ನುವಂತ ಒಬ್ಬ ರಾಕ್ಷಸಿ ಅಂತ. ತತ್ಸಂಧಿನಿ, ಜರಾಸಂಧನನ್ನ ಜೋಡಿಸಿ ಅವನಿಗೆ ಜೀವ ಕೊಟ್ಟಂತಹ ಜರಾಖ್ಯಾಂ, ಜರ ಅಂತ ಹೆಸರುಳ್ಳಂತಹ ಮರ್ತ್ಯಾಶನೀಂ, ಮನುಷ್ಯರನ್ನ ತಿನ್ನುವಂತಹ ಒಬ್ಬ ರಾಕ್ಷಸಿ ಅಲ್ಲಿ ಇದ್ದಳು. ಅವಳ ತಲೆಯ ಮೇಲೆ ಬಿದ್ದು ಅವಳೇನಾದ್ಲು, ಸತ್ತು ಹೋದಳು. ಹೀಗೆ ಜರಾಸಂಧ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಗದೆಯನ್ನ ಎಸೆದರೆ ತನಗೆ ಜೀವವನ್ನು, ಪುನರ್ಜನ್ಮವನ್ನು ಕೊಟ್ಟಂತಹ ಆ ಜರ ಎನ್ನುವಂತ ರಾಕ್ಷಸಿಯ ತಲೆ ಮೇಲೇನೆ ಆ ಗದೆ ಬಿದ್ದು ಅವಳು ಸತ್ತು ಹೋದಳು. ಸರಿ, ಅವಳೇನೋ ಸತ್ತು ಹೋದ್ಲು. ಆದರೆ ಈ ಗದೆ ಏನಾಯ್ತು ಅಂತಂದ್ರೆ, ಯಾತ ಗಿರೀಶ ಸದನಂ ಭಗವತ್ ಮಗಧಂ ವಿಸೃಜ್ಯ, ಆ ಪರಮಾತ್ಮನ ಅಪ್ಪಣೆಯಂತೆ ಆ ಗದೆ ಮುಂದೆ ಜರಾಸಂಧನ ಹತ್ರ ಇರ್ಲಿಲ್ಲ ಅಂತೆ. ನೇರವಾಗಿ ಅಲ್ಲಿಂದಾಗಿ ಗಿರೀಶ ಸದನಂ, ಮತ್ತೆ ರುದ್ರದೇವರ ಲೋಕಕ್ಕೆ, ಕೈಲಾಸಕ್ಕೆ ಆ ಗದೆ ಹೋಗ್ಬಿಡ್ತು. ಹೀಗೆ ಜರಾಸಂಧ ಎರಡನ್ನು ಕಳೆದುಕೊಂಡ. ಒಂದು, ತನಗೆ ಪುನರ್ಜನ್ಮವನ್ನು ಕೊಟ್ಟಂತಹ, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳೇನೆ ತನ್ನನ್ನು ಬೇಡ ಅಂತ ತಿಪ್ಪೆಗೆ ಎಸೆದಾಗ ತನ್ನನ್ನ ಜೋಡಿಸಿದಂತಹ, ತನಗೆ ಪುನರ್ಜನ್ಮವನ್ನು ಕೊಟ್ಟಂತಹ ಜರ ಎನ್ನುವಂತಹ ತಾಯಿಯನ್ನು ಕೂಡ ಕಳೆದುಕೊಂಡ. ಅದು ಕೂಡ ತನ್ನ ಕೈಯಾರೆ, ತಾನೇ ಪ್ರಯೋಗ ಮಾಡಿದಂತಹ ಗದೆ ತನ್ನ ಸಾಕು ತಾಯಿಯ ತಲೆ ಮೇಲೆ ಬಿದ್ದು ಅವಳು ಸತ್ತು ಹೋದ್ಲು. ಸರಿ, ಗದೆಯಾದ್ರೂ ವಾಪಸ್ ಬಂತು ಅಂತ ಹೇಳಿದ್ರೆ ಗದೆಯೂ ಹೋಗ್ಬಿಡ್ತು. ಹೀಗೆ ತಾಯಿಯೂ ಹೋದಳು, ಗದೆಯೂ ಹೋಯಿತು. ಹೀಗೆ ನಾರದರು ಎರಡು ಕಾರ್ಯವನ್ನು ಮಾಡಿದರು. ಒಂದು,
ಪರಮಾತ್ಮನ ಮೇಲೆ ಆ ಮಥುರಾ ಪಟ್ಟಣದ ಮೇಲೆ ಗದೆ ಬೀಳದಂತೆ ವ್ಯವಸ್ಥೆ ಮಾಡಿದರು. ಇನ್ನೊಂದು, ಈ ದುಷ್ಟಳಾದಂತಹ ಮನುಷ್ಯರನ್ನೆಲ್ಲ ತಿಂದು ತೊಂದರೆ ಕೊಡ್ತಾ ಇದ್ದಂತಹ ನರಭಕ್ಷಕಿಯಾದಂತಹ ರಾಕ್ಷಸಿಯನ್ನು ಕೂಡ ಸಂಹಾರ ಮಾಡಿದರು. ಈ ರೀತಿಯಾಗಿ ನಾರದರು ತಮ್ಮ ಪಾಲಿಗೆ ಬಂದಂತಹ ಈ ಒಂದು ದೇವ ಕಾರ್ಯವನ್ನ, ಪರಮಾತ್ಮನ ಸೇವೆಯನ್ನ ನೆರವೇರಿಸಿದರು. ಮುಂದೆ ರಾಜ ಸ್ವಮಾತೃತ ಉತೋ ಗದಯಾ ಚ ಹೀನಃ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ. ಅಕ್ಷೌಹಿಣೀ ತ್ರಿಧಿಕ ವಿಂಶಯುತೋತಿವೇಲಂ ದರ್ಪೋದ್ಧತಃ ಸಪದಿ ಕೃಷ್ಣಪುರೀಂ ಜಗಾಮ. ತದಚ್ಛೇದ. ರಾಜ ಸ್ವಮಾತೃತಃ ಉತ ಗದಯಾ ಚ ಹೀನಃ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ ಅಕ್ಷೌಹಿಣೀ ತ್ರ್ಯಧಿಕ ವಿಂಶಯುತಃ ಅತಿವೇಲಂ ದರ್ಪೋದ್ಧತಃ ಸಪದಿ ಕೃಷ್ಣಪುರೀಂ ಜಗಾಮ. ಹೀಗೆ ರಾಜನಾದಂತಹ ಜರಾಸಂಧ ಸ್ವಮಾತೃತಃ ಹೀನಃ, ತನ್ನ ತಾಯಿಯನ್ನು ಕಳೆದುಕೊಂಡ, ಗದಯಾಚ ಹೀನಃ, ತನ್ನ ಗದೆಯನ್ನು ಕಳೆದುಕೊಂಡ. ಇದರಿಂದಾಗಿ ಭಾರೀ ಸಿಟ್ಟು ಬಂತು. ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ, ತನ್ನ ಎಲ್ಲ ರಾಜರನ್ನು ಕೂಡ ಒಂದು ಕಡೆ ಸೇರಿಸಿದ ಅಂತೆ. ಅದೆಷ್ಟಾಯಿತು ಅಂತಂದ್ರೆ, ಒಟ್ಟು ಸೈನ್ಯ ಅಕ್ಷೌಹಿಣಿ ತ್ರ್ಯಧಿಕ ವಿಂಶಯುತ, ವಿಂಶ ಅಂತ ಹೇಳಿ 20, ತ್ರ್ಯಧಿಕ ಅಂದ್ರೆ 3 ಜಾಸ್ತಿ ಇರುವಂತಹ 20 ಅಂತ ಅಂದ್ರೆ 23 ಅಕ್ಷೌಹಿಣಿ ಸೈನ್ಯದೊಂದಿಗೆ ಸೇರಿಕೊಂಡು ತಾನೇ ಮಾಡಿದ. ದರ್ಪೋದ್ಧತಃ, ದರ್ಪದಿಂದಾಗಿ ಕೃಷ್ಣಪುರೀಂ ಸಪದಿ ಜಗಾಮ, ಕೃಷ್ಣನ ಪಟ್ಟಣವಾದಂತಹ ಮಥುರಾ ಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅದ ನಗರದ ಮೇಲೆ ಹೋದ. ಸರ್ವಾಂ ಪುರೀಂ ಪ್ರತಿನಿರುದ್ಧ್ಯ ದಿದೇಶವಿಂದ ವಿಂದಾನುಜೌ ಭಗವತಃ ಕುಮತಿಸ್ಸ ದೂತೌ. ತಾವು ಚತುರ್ಭಗವತೇಸ್ಯ ವಚೋತಿ ದರ್ಪ ಪೂರ್ಣಂ ತಥಾ ಭಗವತಃ ಅಪ್ಯಪಹಾಸಯುಕ್ತ ಅಪ್ಯಪಹಾಸಯುಕ್ತಂ. ತದಚ್ಛೇದ. ಸರ್ವಾಂ ಪುರೀಂ ಪ್ರತಿನಿರುದ್ಧ್ಯ ದಿದೇಶ ವಿಂದ ವಿಂದಾನುಜೌ ಭಗವತಃ ಕುಮತಿಃ ಸಹ ದೂತೌ ತೌ ಊಚತುಃ ಭಗವತೆ ಅಸ್ಯ ವಚಃ ಅತಿದರ್ಪಪೂರ್ಣಂ ತಥಾ ಭಗವತಃ ಅಪಿ ಅಪಹಾಸಯುಕ್ತಂ.
ಹೀಗೆ ಆ ಕುಮತಿಹಿ ಕೆಟ್ಟ ಬುದ್ಧಿಯವನಾದಂತಹ ಆ ಜರಾಸಂಧ 23 ಅಶ್ವಯಿಣಿ ಸೈನ್ಯವನ್ನು ತೆಗೆದುಕೊಂಡು ತಾನೇ ಮಾಡಿದ ಮಥುರಾ ಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡಿದ. ಯಾವ ರೀತಿ ಆಕ್ರಮಣ ಅಂತ ಹೇಳಿದ್ರೆ ಸರ್ವಾಂ ಪರೀಂ ಪುರೀಂ ಪ್ರತಿನಿರುದ್ಧ, ಇಡೀ ಪಟ್ಟಣವನ್ನೇ ಲಾಕ್ ಮಾಡಿಬಿಟ್ಟ ಅಂತೆ. ಯಾವ ಜನರು ಕೂಡ ಒಂದು ಹೆಜ್ಜೆ ಹೊರಗಡೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಇಡೀ ಪಟ್ಟಣವನ್ನ ತಾನು ಬಂಧನ ಮಾಡಿದ. ಬಂಧನ ಮಾಡಿ ತಾನು ಇಬ್ಬರನ್ನ ಕೃಷ್ಣನ ಹತ್ತಿರ ದೂತರಾಗಿ ಕಳಿಸಿದ ಅಂತೆ. ಅವ್ರು ಯಾರು ಅಂತಂದ್ರೆ ವಿಂದ ವಿಂದಾನುಜ, ವಿಂದ ಮತ್ತು ಅನುವಿಂದರು ಅಂತ. ಅವ್ರು ವಾಸ್ತವಿಕವಾಗಿ ನೋಡಿದರೆ ಈ ವಸುದೇವನ ಸಹೋದರಿ ಒಬ್ಬ ರಾಜಾದಿದೇವಿ ಅಂತ. ಅವಳ ಮಕ್ಕಳು ಕೃಷ್ಣನಿಗೆ ಸೋದರತ್ತೆ ಮಕ್ಕಳಾಗಬೇಕು, ಆದರೆ ಮೂಲತಃ ದುಷ್ಟರು. ಹೀಗೆ ಅವರಿಬ್ಬರು ಕೂಡ ಜರಾಸಂಧನ ಪಕ್ಷವನ್ನು ಸೇರಿಕೊಂಡು ಪಾಂಡವರ ಕೃಷ್ಣನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ. ಮುಂದೆ ಇವರು ಕೌರವರ ಪಕ್ಷವನ್ನು ಕೂಡ ಸೇರಿ ಪಾಂಡವರ ಮೇಲೆ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಸಾಯ್ತಾರೆ, ಮಹಾಭಾರತ ಯುದ್ಧದಲ್ಲಿ. ಮೂಲತಃ ಇವರು ಕೃಷ್ಣನ ಸೋದರತ್ತೆ ಮಕ್ಕಳು. ಹೀಗೆ ಇವರಿಬ್ಬರನ್ನು ಕೂಡ ಜರಾಸಂಧ ಏನ್ ಮಾಡಿದ, ದೂತರನ್ನಾಗಿ ಕಳಿಸಿದ. ಅಂದ್ರೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ಏನಾದರೂ ಒಂದು ಸಂಧಾನ ಆ ರೀತಿ ಅಂತ ಒಂದು ಇರುತ್ತೆ, ನಿಯಮ ಇರುತ್ತೆ, ಅದಕ್ಕೋಸ್ಕರ ಕಳಿಸಿದ. ಅವ್ರು ಏನ್ ಮಾಡಿದ್ರು, ಕೃಷ್ಣನ ಹತ್ರ ಬಂದು ಸ್ವಲ್ಪ ಮಾತನಾಡಿದರು. ಮಾತನಾಡಬೇಕಾದ್ರೆ ದೂತರು ಅಂತ ಹೇಳಿದ್ರೆ ಅತ್ಯಂತ ವಿನಯದಿಂದಾಗಿ ನಿಷ್ಪಕ್ಷಪಾತವಾಗಿ ರಾಜರು ಏನ್ ಹೇಳಿರ್ತಾನೋ, ತಮ್ಮ ಒಡೆಯ ಏನ್ ಹೇಳಿರ್ತಾನೋ ಅದನ್ನ ಪ್ರಾಮಾಣಿಕವಾಗಿ ವಿನಯದಿಂದಾಗಿ ಹೇಳಬೇಕು. ಆದರೆ ಇವರು ಮಾತ್ರ ಅತಿ ದರ್ಪ ಪೂರ್ಣಂ, ಇವರ ಮಾತಿನಲ್ಲಿ ಪೂರ್ತಿಯಾಗಿ ಏನ್ ತುಂಬಿತ್ತು, ಅಹಂಕಾರ ತುಂಬಿತ್ತು. ಅಷ್ಟು ಮಾತ್ರ ಅಲ್ಲ, ಅಪಹಾಸಯುಕ್ತಂ, ಪರಮಾತ್ಮನಿಗೇನೆ ಅಪಹಾಸ್ಯವನ್ನು ಮಾಡುವಂತಹ ಮಾತುಗಳನ್ನ ಈ ವಿಂದ ಮತ್ತು ಅನುವಿಂದ ಇಬ್ಬರು ಕೂಡ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು ಅಂತಂದ್ರೆ, ಲೋಕೆ ಪ್ರತೀತ ಬಲ ಪೌರುಷ ಸಾರ ರೂಪ ತ್ವಂ ಹೇಕ ಏಷ್ಯ ಭವತೋ ಬಲವೀರ್ಯ ಸಾರಂ. ಜ್ಞಾತ್ವಾ ಸುತೆ ನತು ಮಯ. ಪ್ರತಿಪಾದಿತೆ ಹಿ ಕಂಸಸ್ಯ ವೀರ್ಯರಹಿತೇನ ಹತಸ್ತ್ವಯ ಸಹ. ಪದಚ್ಛೇದ. ಲೋಕೆ ಪ್ರತೀತ ಬಲ ಪೌರುಷ ಸಾರರೂಪ ಅಥವಾ ಅಪ್ರತೀತ ಬಲ ಅಂದ, ಪ್ರತೀತ ಅಂತ ಅಥವಾ ಅಪ್ರತೀತ ಅಂತ. ಸಾರರೂಪ ತ್ವಂ ಹಿ ಏಕಃ ಏಷ್ಯ ಭವತಃ ಬಲವೀರ್ಯ ಸಾರಂ ಜ್ಞಾತ್ವಾ ಸುತೆ ನ ತು ಮಯ ಪ್ರತಿಪಾದಿತೆ ಹಿ ಕಂಸಸ್ಯ ವೀರ್ಯರಹಿತೇನ ಹತಃ ತ್ವಯ ಸಹ. ಅವರು ಕೃಷ್ಣನನ್ನು ಕುರಿತು ಅಹಂಕಾರದಿಂದ ತುಂಬಿದಂತಹ ಮತ್ತು ಅಪಹಾಸ್ಯದಿಂದ ತುಂಬಿದಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಜರಾಸಂಧ ಈ ರೀತಿಯಾಗಿ ಹೇಳಿ ಕಳಿಸಿದ್ದಾನೆ. ಏನು? ಲೋಕೆ ಪ್ರತೀತ ಬಲ ಪೌರುಷ ಸಾರರೂಪ, ಲೋಕದಲ್ಲಿ ಇಡೀ ಜಗತ್ನಲ್ಲಿ ನಿನ್ನ ಪೌರುಷ ಬಲ ಎಲ್ಲೋ ಕೂಡ ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಕೃಷ್ಣ ಅಂದ್ರೆ ಭಾರಿ ಪರಾಕ್ರಮಶಾಲಿ. ತ್ವಂ ಹೇಕಃ, ನೀನೇ ಪ್ರಧಾನ, ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಪರಾಕ್ರಮಶಾಲಿಗಳಂತ ವ್ಯಕ್ತಿಗಳು ಇಲ್ಲ ಅಂತ. ಬಲ ವೀರ್ಯ ಸಾರ, ನಿನ್ನ ಪರಾಕ್ರಮ ವೀರ್ಯ ಎಲ್ಲೂ ಕೂಡ ಭಾರಿ ದೊಡ್ಡ ದೊಡ್ಡದು ಎಂಬುದಾಗಿ ಜಗತ್ತಲ್ಲಿ ಫೇಮಸ್ ಆಗಿದ್ದೀಯ. ಆದರೆ ನೀನು ಮುಂದೆ ಹುಟ್ಟುವಂತಹ ವ್ಯಕ್ತಿ, ಅರ್ಥಾತ್ ಅಂದ್ರೆ ಕಂಸನಿಗಿಂತ ಮತ್ತು ಕಂಸ ಮತ್ತು ಜರಾಸಂಧ ಹುಟ್ಟಿದ ಮೇಲೆ ಇವರು ಹುಟ್ಟಿದ್ದು, ಕೃಷ್ಣ ಹುಟ್ಟಿದ್ದು. ಅದಕ್ಕೆ ಜರಾಸಂಧ ಹೇಳ್ತಾ ಇದ್ದಾನೆ, ಇಂತಹ ಪರಾಕ್ರಮಶಾಲಿಯಾದಂತಹ ನೀನು ಮುಂದೆ ಹುಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನು ಹುಡ್ತೀಯ ಅಂತ ಗೊತ್ತಿದೆ ನಾನೇ ಮಾಡಿಬಿಟ್ಟೆ. ನಾನು ವಾಸ್ತವಿಕವಾಗಿ ವೀರ್ಯರಹಿತ, ನನ್ನಲ್ಲೇನು ಭಾರಿ ಪರಾಕ್ರಮ ಇಲ್ಲ, ನಾನೊಬ್ಬ ದುರ್ಬಲ.
ಇಂತಹ ನಾನೇ ಮಾಡಿದೆ, ನಿನ್ನಂತಹ ಪರಾಕ್ರಮಶಾಲಿ ಒಬ್ಬ ಮುಂದೆ ಹುಡ್ತಾನೆ ಅಂತ ಗೊತ್ತಿಲ್ಲದೇನೆ ನನ್ನ ಇಬ್ಬರು ಮಕ್ಕಳನ್ನು ಕೂಡ ಪ್ರತಿಪಾದಿತೆ, ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟೆ. ಈಗ ನೋಡಿದರೆ ಕಂಸನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟೆ. ಈಗ ನೋಡಿದರೆ ನೀನು ಆ ಕಂಸನ ಕೊಂದು ಬಿಟ್ಟಿದ್ದೀಯ ಅಂತ ಒಂದು ಅಪಹಾಸ್ಯದ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಹೀಗೆ ನಾವು ಈಗ ಕನ್ನಡದಲ್ಲೂ ಕೂಡ ಮಾತಾಡ್ಬೇಕಾದ್ರೆ, ಇವಾಗ ನೀನೇ ದೊಡ್ಡ ಭಾರಿ ಪರಾಕ್ರಮಶಾಲಿನ ಹಾಗೆ ಹೀಗೆ ಅಂತ, ಅಥವಾ ನೀನ್ ದೊಡ್ಡ ಬೃಹಸ್ಪತಿ ನೀನು ಅಂತ. ಬೃಹಸ್ಪತಿ ಅಂದ್ರೆ ಅವಮಾನ ಮಾಡಿದಂತೆ ಒಂದು ರೀತಿ, ನೀನ್ ದೊಡ್ಡ ಬೃಹಸ್ಪತಿ ಅಂತಂದ್ರೆ ಅವಮಾನ ಮಾಡಿದಂತೆ. ಹಾಗೆ ಇಲ್ಲೂ ಕೂಡ ಜರಾಸಂಧ ಕೃಷ್ಣನಿಗೆ ಅವಮಾನ ಮಾಡ್ತಾ ಇದ್ದಾನೆ, ಅಪಹಾಸ್ಯದ ಮಾತನ್ನು ಹೇಳ್ತಾ ಇದ್ದಾನೆ. ಓ ನೀನೇ ದೊಡ್ಡ ಭಾರಿ ಪರಾಕ್ರಮಶಾಲಿ, ನನ್ಗೆ ಗೊತ್ತೇ ಇರಲಿಲ್ಲ ನೀನ್ ಹುಡ್ತೀಯ ಅಂತ. ನಾನು ಸುಮ್ನೆ ಗೊತ್ತಿಲ್ದೇನೆ ಕಂಸನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟೆ. ಈಗ ನೋಡಿದ್ರೆ ಕಂಸ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಒಂದು ಅಪಹಾಸ್ಯದ ಮಾತನ್ನ ಕೃಷ್ಣನಿಗೆ ಜರಾಸಂಧ ಹೇಳಿ ಕಳಿಸಿದ. ಇದಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ವಾದಿರಾಜರು ಎರಡು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅವರು ಹೇಳ್ತಾರೆ, ನನಗೆ ಆ ಗೊತ್ತಿತ್ತು ನೀನು ಮುಂದೆ ಹುಡ್ತೀಯ ಅಂತ ಗೊತ್ತಿತ್ತು. ಕಂಸ ಕೃಷ್ಣ ನೀನು ಮಹಾಪರಾಕ್ರಮಶಾಲಿ, ನೀನು ಮುಂದೆ ಹುಡ್ತೀಯ ಅಂತ ಗೊತ್ತಿತ್ತು. ಕಂಸನನ್ನು ಕೊಲ್ತೀಯ ಅಂತ ಕೂಡ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನೇ ಮಾಡ್ಲಿಲ್ಲ, ನನ್ನ ಮಕ್ಕಳನ್ನ ಕಂಸನಿಗೆ ಕೊಟ್ಟು ಮದುವೆ ಮಾಡ್ಲಿಲ್ಲ. ಆದರೆ ಅಲ್ಲೇನಾಯಿತು, ಸಯೇವ ಬಲವಾ ನೀತ, ಅವನೇ ಬಲಾತ್ಕಾರವಾಗಿ ನನ್ನ ಮಕ್ಕಳನ್ನ ಎಳೆದುಕೊಂಡು ಹೋಗಿ ಮದುವೆ ಮಾಡಿಕೊಂಡ ಎಂಬುದಾಗಿ ತಿಳಿಸ್ತಾರೆ. ಒಟ್ಟಿನಲ್ಲಿ ಅಪಹಾಸ್ಯದ ಮಾತಂತೂ ಹೌದು. ಇಂತಹ ಅಪಹಾಸ್ಯದ ಮಾತನ್ನ, ಅಹಂಕಾರದಿಂದ ತುಂಬಿದಂತಹ ಮಾತನ್ನ ಜರಾಸಂಧ ಕೃಷ್ಣನಿಗೆ ಹೇಳಿ ಕಳಿಸಿದ. ಮುಂದೆ ಸೋಹಂ ಹಿ ದುರ್ಬಲತಮೋ ಬಲಿನಾಂ ವರಿಷ್ಠಂ ಕೃತ್ವೈವ ದೃಷ್ಟಿ ವಿಷಯಂ ವಿಗತ ಪ್ರತಾಪಃ ಯಾಸ್ಯೇ ತಪೋವನಮಥೋ ಸಹಿತ ಸುತಾಭ್ಯಾಂ ಕ್ಷಿಪ್ರಂ ಮಮಾದ್ಯ ವಿಷಯೋ ಭವಚಕ್ಷುಷೋತಃ. ಪದಚ್ಛೇದ ಸಹ ಅಹಂ ಹಿ ದುರ್ಬಲತಮಃ ಬಲಿನಾಂ ವರಿಷ್ಠಂ ಕೃತ್ವಾ ಏವ ದೃಷ್ಟಿ ವಿಷಯಂ ವಿಗತ ಪ್ರತಾಪಃ ಯಾಸ್ಯೇ ತಪೋವನಂ ಅಥ ಸಹಿತಃ ಸುತಾಭ್ಯಾಂ ಕ್ಷಿಪ್ರಂ ಮಮ ಅದ್ಯ ವಿಷಯಃ ಭವ ಚಕ್ಷುಷಃ ಅತಃ. ಮತ್ತೆ ಮುಂದೆ ಹೇಳ್ತಾನೆ, ನಾನು ಎಂಥವನು, ಅಹಂ ಹಿ ದುರ್ಬಲ ತಮಃ, ತುಂಬಾ ದುರ್ಬಲನಾದಂತಹ ವ್ಯಕ್ತಿ. ಜರಾಸಂಧ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಏನೂ ಪರಾಕ್ರಮ ಇಲ್ಲ. ನೀನು ಬಲಿನಾಂ ವರಿಷ್ಠಂ, ನೀನು ಇಡೀ ಜಗತ್ತಿನಲ್ಲಿಯೇನೆ ಅತ್ಯಂತ ಪ್ರಬಲನಾದಂತಹ ವ್ಯಕ್ತಿ. ಹಾಗಾಗಿ ನಿನ್ನನ್ನು ನಾನು ಒಂದು ಸಲ ನೋಡ್ಬೇಕಷ್ಟೆ, ನನಗೆ ಬೇರೆ ಏನೋ ಆಸೆ ಇಲ್ಲ. ದೃಷ್ಟಿ ವಿಷಯಂ ಕೃತ್ತ, ನಿನ್ನನ್ನ ಒಂದ್ಸಲ ನೋಡಿ. ಯಾಕೆಂದ್ರೆ ನಾನೊಬ್ಬ ಅತ್ಯಂತ ದುರ್ಬಲನಾದಂತಹ ವ್ಯಕ್ತಿ, ನೀನು ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ. ಇಬ್ಬರು ಕೂಡ ಪರಸ್ಪರ ವಿರುದ್ಧ ಸ್ವಭಾವದವರು. ಸೊ ನಿನ್ನನ್ನು ನಾನು ಒಂದ್ಸಲ ನೋಡಿಬಿಡ್ತೇನೆ. ನೋಡಿ ವಿಗತ ಪ್ರತಾಪ, ನನ್ನ ಪರಾಕ್ರಮವನ್ನೆಲ್ಲ ಇನ್ನಷ್ಟು ಕಳೆದುಕೊಂಡು ನಾನು ನನ್ನ ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಸೇರಿಕೊಂಡು ತಪೋವನಂ ಯಾಸೆ, ತಪಸ್ ಮಾಡ್ಲಿಕ್ಕೆ ಕಾಡಿಗೆ ಹೋಗ್ಬಿಡ್ತೇನೆ. ಹಾಗಾಗಿ ಆದಷ್ಟು ಬೇಗ ಮಮ ಆ ಚಕ್ಷುಷಃ ವಿಷಯ ಭವ, ನನ್ನ ಕಣ್ಣಿಗೆ ವಿಷಯನಾಗು, ಅರ್ಥಾತ್ ನನ್ನ ಕಣ್ಣಿಗೆ ಕಾಣಿಸ್ಕೊ, ಅಷ್ಟು ಸಾಕು, ನನಗೆ ಬೇರೆ ಏನು ಬೇಕಾಗಿಲ್ಲ. ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ಬಿಡು, ನಾನು ತಕ್ಷಣ ನನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ತಪಸ್ ಮಾಡ್ಲಿಕ್ಕೆ ಕಾಡಿಗೆ ಹೋಗ್ಬಿಡ್ತೇನೆ ಅಂತ ಅಪಹಾಸ್ಯದ ಮಾತನ್ನು ಹೇಳ್ತಾ ಇದ್ದಾನೆ. ತಾನು ಬಂದಿದ್ದು 23 ಅಕ್ಷೋಹಿಣಿ ಸೈನ್ಯ ಕರೆದುಕೊಂಡು ಬಂದು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ದಾನೆ. ಇಡೀ ನಗರವನ್ನು ಮುತ್ತಿಗೆ ಹಾಕಿದ್ದಾನೆ. ಆಡ್ತಾ ಇರುವಂತ ಮಾತು ಮಾತ್ರ, ನಾನು ಭಾರಿ ದುರ್ಬಲ, ನೀನು ಮಹಾ ಪರಾಕ್ರಮಶಾಲಿ, ನನ್ನ ಕಣ್ಣಿಗೆ ಬಿದ್ದ್ಬಿಡು ಸಾಕು, ನಾನು ವಾಪಸ್ ತಪೋವನಕ್ಕೆ ಹೋಗ್ಬಿಡ್ತೇನೆ, ತಪಸ್ ಮಾಡ್ಲಿಕ್ಕೆ ಕಾಡಿಗೆ ಹೋಗ್ತೇನೆ ಅಂತ ಈ ರೀತಿಯಂತಹ ಅಪಹಾಸ್ಯದ ಮಾತನ್ನ ವಿಂದ ಮತ್ತು ಅನುವಿಂದರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದಾನೆ ಜರಾಸಂಧ. ಅವರು ಜರಾಸಂಧ ಯಾವ ರೀತಿಯಾಗಿ ಹೇಳಿದ್ದಾನೋ ಅದೇ ರೀತಿಯಾಗಿ ದರ್ಪದಿಂದಾಗಿ
ಅಪಹಾಸ್ಯದಿಂದಾಗಿ ಕೂಡಿಕೊಂಡು ಆ ಮಾತನ್ನ ಕೃಷ್ಣನ ಮುಂದೆ ಹೇಳಿದರು. ಈ ಮಾತನ್ನ ಕೇಳಿ ಕೃಷ್ಣ ಯಾವ ರೀತಿಯಾದಂತಹ ಒಂದು ರಿಯಾಕ್ಷನ್ ಕೊಟ್ಟ ಎಂಬಂತ ವಿಚಾರವನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ